ರೀಸೆಂಟ್ ಕೆ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವೆಶನ್ಸ್ ನಾವು ನೋಡಿದೀವಿ. ಇದಕ್ಕೆ ಒಂದು ಶಾರ್ಟ್ ಕಟ್ ಇದೆ, ಹೇಗೆ ಬೇಗ ಆನ್ಸರ್ ತರಬಹುದು ಅಂತ. ಫಸ್ಟ್ಲಿ ಲೆಟ್ ಸ್ಟಾರ್ಟ್ ವಿತ್ 2 √2 ಪ್ಲಸ್ ಈ ತರ ಫಾರ್ಮೆಟ್ ಹೋಗ್ತಿದೆ, ಅಪ್ ಟು ಇನ್ಫಿನಿಟಿವರೆಗೂ ಹೋಗ್ತಿದೆ. ನಾವೇನ್ ಮಾಡೋಣ ಅಂದ್ರೆ ಇಲ್ಲೊಂದು ನಂಬರ್ ಕೊಟ್ಟಿರ್ತಾರಲ್ಲ, ಈ ನಂಬರ್ ಇಲ್ಲಿ ಬರ್ಕೊಂಡು ಲೆಟ್ಸ್ ಎಕ್ಸ್ಪ್ರೆಸ್ ಇನ್ ದ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್. 2ನ ನಾನು ಏನ್ ಬರ್ಕೋತೀನಿ ಅಂದ್ರೆ 2 × 1 ಬರೀತೀನ. 2 ಕೂಡ ಫ್ಯಾಕ್ಟರು, 1 ಕೂಡ ಫ್ಯಾಕ್ಟರ್ ಇದಕ್ಕೆ. ಸೊ ಇದರಲ್ಲಿ ಪ್ಲಸ್ ಸಿಂಬಲ್ ಯೂಸ್ ಮಾಡಿದ್ರೆ ನೀವೇನ್ ಮಾಡಬೇಕು ಅಂದ್ರೆ ಬಿಗರ್ ನಂಬರ್ ಚೂಸ್ ಮಾಡಿ. ನೀವು ಇಲ್ಲಿ ಮೈನಸ್ ಸಿಂಬಲ್ ಯೂಸ್ ಮಾಡಿದ್ರೆ ಸ್ಮಾಲರ್ ನಂಬರ್ ಚೂಸ್ ಮಾಡಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ಆಗಿರುತ್ತೆ. ಸಿಮಿಲರ್ಲಿ ಕ್ವೆಶ್ಚನ್ ಏನು ಕೇಳಿದ್ರು HK ಪೇಪರಲ್ಲಿ 12 ಕೇಳಿದ್ರು. 12ನ ನಾನು ಏನು ಬರ್ಕೋತೀನಿ, 12ನ ನಾನು 4 × 3 ಅಂತ ಬರ್ಕೋತೀನಿ. ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ 2 and 1 ಇತ್ತು. ಡಿಫ್ರೆನ್ಸ್ ಬಿಟ್ವೀನ್ 4 and 3 1 ಇರುತ್ತೆ. ಸೊ ನೀವು ಯಾವ ಥರ ಚೂಸ್ ಮಾಡಬೇಕು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ 2 ನಂಬರ್ಸ್ ಇರುತ್ತಲ್ಲ 1 ಇರಬೇಕು. ಆ್ಯಂಡ್ ದೀಸ್ 2 ನಂಬರ್ಸ್ ಆರ್ ದಿಸ್ ನಂಬರ್ಸ್ ಫ್ಯಾಕ್ಟರ್ಸ್. ಸೊ 4 ಇದೆ, 3 ಇದೆ. ಪ್ಲಸ್ ಇದ್ರೆ ನಾನು ಏನು ಚೂಸ್ ಮಾಡ್ತೀನಿ, ಇಲ್ಲಿ ಪ್ಲಸ್ ಇರೋ ಕಾರಣ ನಾನು ಬಿಗರ್ ನಂಬರ್ನ ಚೂಸ್ ಮಾಡ್ತೀನಿ. ಮೈ ಆನ್ಸರ್ ಇಸ್ 4. ಸಿಮಿಲರ್ಲಿ 110 ಇದೆ. 110 ನಾನು ಏನಂತ ಬರ್ಕೋತೀನಿ, 11 × 10. ಡಿಫ್ರೆನ್ಸ್ ಎಷ್ಟು, 11 ಮತ್ತು 10 ಮಧ್ಯೆ 1 ಡಿಫ್ರೆನ್ಸ್ ಇದೆ. ಸೊ 4 ಮತ್ತು 3 ಮಧ್ಯೆ 1 ಡಿಫ್ರೆನ್ಸ್ ಇದೆ. 2 ಮತ್ತು 1 ಮಧ್ಯೆ 1 ಡಿಫ್ರೆನ್ಸ್ ಇದೆ. ಸಚ್ ಕೈಂಡ್ ಆಫ್ ಫ್ಯಾಕ್ಟರ್ಸ್ನ ಚೂಸ್ ಮಾಡಬೇಕು ನಾವು. ಸೊ ಪ್ಲಸ್ ಇದ್ದರೆ ಏನು ಚೂಸ್ ಮಾಡ್ತಿದ್ದೆ, 11 ಚೂಸ್ ಮಾಡ್ತಿದ್ದೆ. ಸಿನ್ಸ್ ಮೈನಸ್ ಇದ್ರೆ ಏನು ಚೂಸ್ ಮಾಡ್ತಿದ್ದೀನಿ, ನಾನು ಇಲ್ಲಿ 10ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಇರೋ ಕಾರಣ ನಾನು 4ನ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಇರೋ ಕಾರಣ 2ನ ಚೂಸ್ ಮಾಡ್ತೀನಿ. ಸೊ ಬಿಗರ್ ನಂಬರ್ ಇದ್ರೆ ಹೈಯರ್ ನಂಬರ್ ಚೂಸ್ ಮಾಡಿ, ಸ್ಮಾಲರ್ ನಂಬರ್ ಇದ್ರೆ ಲೋವರ್ ನಂಬರ್ನ ಚೂಸ್ ಮಾಡಿ. ಥ್ಯಾಂಕ್ ಯು.